ಆತ್ಮೀಯ ಬಂಧುಗಳೇ, ಶ್ರೀಮಾತೆಯವರ ಜೀವನ ನಮಗೆಲ್ಲ ಧ್ಯಾನಯೋಗ್ಯ, ಚಿಂತನೆ ಯೋಗ್ಯವಾದಂಥದ್ದು. ಯಾಕೆ ಅಂತಂದರೆ, ನಮ್ಮ ಮನಸ್ಸು ಶಾಂತವಾಗಬೇಕಾದರೆ, ನಮ್ಮ ಮನಸ್ಸಿನಲ್ಲಿ ನಿಜವಾದ ಮಾನವ ಪ್ರೇಮ ಉದಿಸಬೇಕಾದರೆ ಶ್ರೀಮಾತೆಯವರನ್ನು ಕುರಿತು ನಾವು ಧ್ಯಾನಿಸಿದಾಗ ಮಾತ್ರ. ಹಾಗಾಗಿ ಅವರ ಜೀವನ ಚರಿತ್ರೆ ಅಂತ ಅಂದರೆ ಘಟನೆಗಳಲ್ಲ, ಅಂದರೆ ಆಯಾ ಇಂತಿಂಥ ಇಸ್ವಿಯಲ್ಲಿ ಹೀಗಾಯಿತು ಅಂತನ್ನುವಂಥದ್ದಲ್ಲ. ಅವರ ಜನ್ಮ ದಿವ್ಯವಾದಂಥ ಜನ್ಮ, ಅದರ ಕುರಿತಾಗಿ ಸ್ವಲ್ಪ ತಿಳ್ಕೊಂಡು ಆಮೇಲೆ ಶ್ರೀರಾಮಕೃಷ್ಣರ ಮತ್ತು ಶ್ರೀಮಾತೆಯವರ ಸಂಬಂಧದ ಕುರಿತಾಗಿ, ಅವರ ಇಬ್ಬರ ಮಧ್ಯೆ ಇದ್ದಂಥ ಸಂಪರ್ಕ, ದೈವಿ ಸಂಪರ್ಕ, ಅದೆಲ್ಲವನ್ನು ನೋಡೋಣ. ಆನಂತರ ಶ್ರೀಮಾತೆಯವರು ಹೇಗೆ ಒಬ್ಬ ಆದರ್ಶ ಪತ್ನಿಯಾಗಿ ಶ್ರೀರಾಮಕೃಷ್ಣರ ಸೇವೆ ಮಾಡಿದರು ಅನ್ನೋದು ಒಂದು ಭಾಗ. ಆನಂತರ ಅವರೇ ಗುರುಪೀಠಕ್ಕೆ ಏರಿದ್ದು, ಗುರುಪೀಠ ಮತ್ತು ಮಾತೃಪೀಠ ಎಲ್ಲವನ್ನು ಅಲಂಕರಿಸಿ ಹೇಗೆ ಇಡೀ ರಾಮಕೃಷ್ಣ ಮಹಾಸಂಘವನ್ನು, ಸನ್ಯಾಸಿಗಳನ್ನು, ಭಕ್ತರನ್ನು ಮುನ್ನಡೆಸಿದರು, ಮಾರ್ಗದರ್ಶನ ಮಾಡಿದರು ಅನ್ನುವಂಥದ್ದನ್ನು ನೋಡೋಣ. ಆಮೇಲೆ ಅವರಲ್ಲಿ ಪ್ರಕಟವಾದಂಥ ದೈವತ್ವವನ್ನು, ಹೀಗೆ 4 ಹಂತಗಳಲ್ಲಿ ಆ ಶ್ರೀಮಾತೆಯವರ ಜೀವನವನ್ನು ಸ್ವಲ್ಪ ಚಿಂತನೆಯನ್ನು ಮಾಡೋಣ. ಇವತ್ತು ಅವರ ಜನ್ಮದ ಹಿನ್ನೆಲೆ ಮತ್ತು ಜನನದ ಕುರಿತಾಗಿ ನೋಡೋಣ. ಜಗದ ಜನಜೀವನದಲ್ಲಿ ನವಚೇತನ ತುಂಬಿ ಸಾಮಾಜಿಕವಾಗಿಯೂ ಆಧ್ಯಾತ್ಮಿಕವಾಗಿಯೂ ಉತ್ಕ್ರಾಂತಿಯನ್ನು ಉಂಟು ಮಾಡಬೇಕೆಂದರೆ ಅದು ತನ್ನ ಶಕ್ತಿಯೊಡಗೂಡಿ ಮಾನವ ರೂಪದಲ್ಲಿ ಧರೆಗಿಳಿದು ಬಂದ ಭಗವಂತನಿಂದ ಮಾತ್ರ ಸಾಧ್ಯ. ಹೀಗಲ್ಲದೆ ನಿರ್ಗುಣ ನಿರಾಕಾರನಾದ ಪರಮಾತ್ಮನು ಇನ್ನಾವುದೇ ರೀತಿಯಲ್ಲಿ ಈ ಕಾರ್ಯವನ್ನು ಸಾಧಿಸುವುದನ್ನು ನಾವು ಕಲ್ಪಿಸಿಕೊಳ್ಳಲಾರೆವು. ಭಗವಂತ ಮಾನವನಾಗಿ ಅವತರಿಸಿದಾಗ ಅವನು ತನ್ನ ಈ ಆದ್ಯಾಶಕ್ತಿಯನ್ನು ಆವಾಹನೆ ಮಾಡಿ ಮಾನವ ಕಲ್ಯಾಣಕ್ಕಾಗಿ ನಿಯೋಜಿಸುತ್ತಾನೆ. ಅವತರಿಸಿ ಬಂದ ಭಗವಂತನ ಜೊತೆಯಲ್ಲಿ ಬಹಳಷ್ಟು ಸಲ ಆದ್ಯಾಶಕ್ತಿ ಆತನ ಲೀಲಾ ಸಂಗಾತಿಯಾಗಿ ಸ್ತ್ರೀ ರೂಪದಲ್ಲಿ ಬರುತ್ತಾಳೆ. ಶ್ರೀರಾಮನೊಂದಿಗೆ ಸೀತೆಯಾಗಿ ಬಂದಂತೆ, ಶ್ರೀಕೃಷ್ಣನೊಂದಿಗೆ ರುಕ್ಮಿಣಿಯಾಗಿ ಬಂದಂತೆ, ಹೀಗೆ ಬಂದು ಆತನ ದಿವ್ಯ ಲೀಲೆಯ ಪರಿಪೂರ್ಣತೆಗೆ ನೆರವಾಗುತ್ತಾಳೆ. ಹಾಗೆಯೇ ಈ ನವಯುಗದ ಅವತಾರ ಪುರುಷರಾದ ಮತ್ತು ಅವತಾರ ವರಿಷ್ಠರೆಂದು ಬಣ್ಣಿಸಲ್ಪಟ್ಟ ಶ್ರೀರಾಮಕೃಷ್ಣರೊಂದಿಗೆ ಅವತರಿಸಿ ಬಂದಳು ಅದೇ ಭಗವತಿ ಆದ್ಯಾಶಕ್ತಿ ಶ್ರೀಮಾತೆ ಶಾರದಾದೇವಿಯ ರೂಪದಲ್ಲಿ. ಹಾಗೆ ನೋಡಿದರೆ ಭಗವಂತನಿಗೂ ಆತನ ಶಕ್ತಿಗೂ ಕೂಡ ಯಾವುದೇ ಭೇದ ಇಲ್ಲ. ಭಗವಂತನೇ ಆ ಶಕ್ತಿ, ಆದ್ಯಾಶಕ್ತಿ. ಹೀಗೆ ಅಲ್ಲಿ ಶ್ರೀಮಾತೆ ಶಾರದಾದೇವಿಯರ ಅವತರಣ ಕಲ್ಕತ್ತದಿಂದ ಪಶ್ಚಿಮಕ್ಕೆ ಸುಮಾರು 60 ಮೈಲಿ ದೂರದಲ್ಲಿ ಬಾಂಕುರಾ ಎಂಬ ಜಿಲ್ಲೆ ಇದೆ. ಈ ಜಿಲ್ಲೆಯ ಈಶಾನ್ಯ ಗಡಿಯಲ್ಲಿ ಜಯರಾಮ್ ಬಾಟಿ ಎಂಬ ಹಳ್ಳಿ ಇದೆ. ಇದೇ ಶ್ರೀಮಾತೆ ಶಾರದಾದೇವಿಯರ ಜನ್ಮಸ್ಥಾನ. ಇಂದು ಒಳ್ಳೆಯ ಅನುಕೂಲಕರ ರಸ್ತೆ ಇರೋದ್ರಿಂದ ಜಯರಾಮ್ ಬಾಟಿಗೆ ಕಲ್ಕತ್ತದಿಂದ ಕೆಲವೇ ಗಂಟೆಗಳ ಪ್ರಯಾಣ. ಆದರೆ ಅಂದು ಶ್ರೀಮಾತೆಯವರ ಕಾಲದಲ್ಲಿ ಪ್ರಯಾಣ ಕಾಲ್ನಡಿಗೆಯಲ್ಲಿ ಅಥವಾ ಪಲ್ಲಕ್ಕಿಯಲ್ಲಿ ಮಾತ್ರ. ಈ ಜಯರಾಮ್ ಬಾಟಿ ಒಂದು ಚಿಕ್ಕ ಹಳ್ಳಿ. ಅಲ್ಲಿ ಆಮೋದರ ನದಿ ಅಂತ ಒಂದು ನದಿ ಹರಿಯುತ್ತದೆ, ಅದರ ದಂಡೆ ಮೇಲಿದೆ. ಅಲ್ಲಿನ ಭೂಮಿ ತುಂಬ ಸಾರವತ್ತಾಗಿದ್ದು, ಹಿಂದುಳಿದ ಗ್ರಾಮವಾಗಿದ್ದರೂ ಕೂಡ ಅಲ್ಲಿನ ಜನ ತೃಪ್ತಿಯ ಜೀವನವನ್ನು ನಡೆಸ್ತಾ ಇದ್ದರು. ವರ್ಷದ ವಿವಿಧ ದಿನಗಳಲ್ಲಿ ವಿವಿಧ ಉತ್ಸವಗಳನ್ನು ಹಳ್ಳಿಯಲ್ಲಿ ಏರ್ಪಡಿಸ್ತಾ ಇದ್ದರು. ದುರ್ಗಾ ಪೂಜೆ, ಕಾಳಿ ಪೂಜೆ, ದೋಲ್ ಪೂರ್ಣಿಮೆ ಇತ್ಯಾದಿ. ಆ ಗ್ರಾಮದ ಸುತ್ತಮುತ್ತ ಶಿವ ದೇವಸ್ಥಾನ, ಶೀತಲಾದೇವಿಯ ದೇವಸ್ಥಾನ, ಗ್ರಾಮ ದೇವತೆಯಾದ ಸಿಂಹವಾಹಿನಿಯ ದೇವಸ್ಥಾನ, ಇವೇ ಮುಂತಾದ ಹಲವಾರು ದೇವಸ್ಥಾನಗಳು ಅಲ್ಲಿದ್ದಾವೆ. ಈ ದೇವಸ್ಥಾನಗಳಲ್ಲಿ ವಾರ್ಷಿಕೋತ್ಸವಗಳು ನಡೆಯುತ್ತಿದ್ದು ಹಳ್ಳಿಯ ಜನರ ಬೇಸರಿಕೆಗಳನ್ನು ಕಳೆದು ಉತ್ಸಾಹವನ್ನು ತರುತ್ತಿದ್ದವು.
ಹೀಗೆ ಆ ಗ್ರಾಮದಲ್ಲಿ ರಾಮಚಂದ್ರ ಮುಖರ್ಜಿ ಮತ್ತು ಶ್ಯಾಮಸುಂದರಿ ದೇವಿ ಎಂಬ ದಂಪತಿಗಳು. ಆ ದಂಪತಿಗಳು ಬಡವರಾದರೂ ಕೂಡ ಸಕಲ ಸದ್ಗುಣ ಸಂಪನ್ನರು, ಭಗವದ್ಭಕ್ತರು. ಆದ್ದರಿಂದಲೇ ಆದ್ಯಾಶಕ್ತಿ ತನ್ನ ಆವಿರ್ಭಾವಕ್ಕೆ ಅವರನ್ನೇ ಆರಿಸಿಕೊಂಡಳು. ಆ ಅಸಾಮಾನ್ಯ ವ್ಯಕ್ತಿಗಳ ಜನನ ಕಾಲದಲ್ಲಿ ಅಸಾಮಾನ್ಯ ಘಟನೆಗಳು ನಡೆಯುವುದು ಅಪರೂಪವೇನಲ್ಲ. ಶ್ರೀರಾಮನ ಜನ್ಮದ ಕುರಿತಾಗಿ ನಾವು ಹಿನ್ನೆಲೆಯನ್ನು ಗಮನಿಸಿದಾಗ ಗೊತ್ತಾಗ್ತದೆ. ಹಾಗೆ ಶ್ರೀಕೃಷ್ಣನ ಜನ್ಮದ ಹಿನ್ನೆಲೆಗೂ ಗುರುತಿಸಿದಾಗ ಗೊತ್ತಾಗ್ತದೆ. ದೇವಿಯ ಅವತಾರದ ಹಿನ್ನೆಲೆಯನ್ನು ನೋಡಿದಾಗ ಗೊತ್ತಾಗ್ತದೆ. ಹೀಗೆ ಒಂದು ಅದ್ಭುತವಾದಂಥ ಅಸಾಮಾನ್ಯ ಘಟನೆಗಳು ನಡೆದು 2 ಘಟನೆಗಳನ್ನು ನಾವೀಗ ನೋಡೋಣ. ಶಾರದಾದೇವಿಯರು ಈ ದಿವ್ಯ ದಂಪತಿಗಳಲ್ಲಿ ಜನ್ಮ ತಾಳುವ ಕಾಲದಲ್ಲಿಯೂ ಅಂಥ ಒಂದು ಅಲೌಕಿಕ ಘಟನೆ ನಡೆಯಿತು. ಒಂದು ದಿನ ಏನಾಯಿತು ಅಂದರೆ, ಶ್ಯಾಮಸುಂದರಿ ದೇವಿ ಅಂದರೆ ಶಾರದಾದೇವಿ ತಾಯಿ ತನ್ನ ತವರೂರಾದ ಸಿಹೋರ್ನ ಜಾತ್ರೆಗೆ ಹೋಗಿದ್ದಳು. ಆಗ ಅವಳು ಅಲ್ಲಿಯ ದೇವಸ್ಥಾನದ ಬಳಿಯಲ್ಲಿನ ಒಂದು ಬಿಲ್ವ ವೃಕ್ಷದ ಕೆಳಗೆ ಕೂತಿದ್ಳು. ಹಾಗೆ ಮಂಪರು ಹತ್ತಿದಂತಾಯಿತು. ಆಗ ಅವಳಿಗೆ ಕನಸಿನಲ್ಲಿ ಕಾಣುವಂತಹ ಒಂದು ದರ್ಶನ ಆಯಿತು. ಆದರೆ ಆ ಅನುಭವ ಎಷ್ಟು ಗಾಢವಾಗಿತ್ತು, ಎಷ್ಟು ಸ್ಫುಟವಾಗಿತ್ತು ಅಂದರೆ ಅದನ್ನು ಒಂದು ಕನಸು ಅಂತ ತಳ್ಳಿ ಹಾಕೋದಕ್ಕೆ ಸಾಧ್ಯವೇ ಇರಲಿಲ್ಲ. ಆ ದರ್ಶನದಲ್ಲಿ ಅವಳು ತನಗೆ ಆಶ್ರಯವಿತ್ತಿದ್ದ ಆ ಬಿಲ್ವ ವೃಕ್ಷದ ಮೇಲಿನಿಂದ ಕೆಂಪು ರೇಷ್ಮೆಯ ಸೀರೆಯುಟ್ಟು ಸುಮಾರು 5-6 ವರ್ಷದ ಒಬ್ಬಳು ಪುಟ್ಟ ಬಾಲಕಿ ಕಾಲಿನ ಗೆಜ್ಜೆಯ ಸದ್ದು ಮಾಡುತ್ತಾ ಕೆಳಗಿಳಿದು ಬಂದಂತೆ ಕಂಡಳು. ಬಂದವಳೆ ಆ ದಿವ್ಯ ಬಾಲಕಿ ತನ್ನ ತೋಳುಗಳಿಂದ ಶ್ಯಾಮಸುಂದರಿಯ ಕೊರಳನ್ನು ತಬ್ಬಿಕೊಂಡಳು. ಸಂತೋಷ ಅತಿಶಯದಿಂದ ಶ್ಯಾಮಸುಂದರಿಗೆ ಬಾಹ್ಯಪ್ರಜ್ಞೆ ತಪ್ಪಿತು. ಹೀಗೆ ಎಷ್ಟು ಹೊತ್ತು ಕಳೆಯಿತು ಆಕೆಗೆ ತಿಳಿಯಿಲ್ಲ. ಕೊನೆಗೆ ಅವಳ ಬಂಧುಗಳು ಬಂದು ಅವಳನ್ನು ಮನೆಗೆ ಕರೆತಂದು ಶೈತ್ಯೋಪಚಾರ ಮಾಡಿದ ಮೇಲಷ್ಟೇ ಅವಳಿಗೆ ಬಾಹ್ಯಪ್ರಜ್ಞೆ ಮರಳಿತು. ತಾನು ಕಂಡ ಆ ಪುಟ್ಟ ಬಾಲಕಿ ತನ್ನ ಗರ್ಭವನ್ನು ಪ್ರವೇಶ ಮಾಡಿದ್ದಾಳೆ ಎಂದೇ ಅವಳಿಗೆ ಅನ್ನಿಸತೊಡಗಿತು. ಆ ಭಾವದಿಂದ ಅವಳು ಆನಂದ ಪರವಶಳಾದಳು. ಹೀಗೆ ಶ್ಯಾಮಸುಂದರಿಗೆ ಒಂದು ಅನುಭವ ಆಯಿತು. ಅದೇ ಸಮಯದಲ್ಲಿ ಅವಳ ಪತಿ ರಾಮಚಂದ್ರ ಮುಖರ್ಜಿಗೂ ಒಂದು ದಿವ್ಯ ಅನುಭವ ಆಯಿತು. ಅವನು ಕೆಲಸ ಹುಡುಕಿಕೊಂಡು ಕಲ್ಕತ್ತಕ್ಕೆ ಬಂದಿದ್ದ. ಒಂದು ದಿನ ಉದ್ಯೋಗದ ಚಿಂತೆಯಲ್ಲಿ ಎಲ್ಲೋ ಒಂದೆಡೆ ಕೂತಿದ್ದಾನೆ. ಅಲ್ಲಿ ಸ್ವಲ್ಪ ಜೋಂಪು ನಿದ್ರೆ ಬಂತು. ಆಗ ಅವನಿಗೊಂದು ಅದ್ಭುತ ಸ್ವಪ್ನ ಆಯಿತು. ಆ ಸ್ವಪ್ನದಲ್ಲಿ ಸುವರ್ಣದಂತಹ ಮೈಬಣ್ಣದ ಅಪೂರ್ವ ಒಬ್ಬಳು ಸುಂದರಿಯಾದ ಬಾಲಕಿ ಅವನ ಬಳಿ ಸಾರಿ ತನ್ನ ಪುಟ್ಟ ತೋಳುಗಳಿಂದ ಅವನ ಕೊರಳನ್ನು ಬಳಸಿದಳು. ಅವಳ ಅಲೌಕಿಕ ಸೌಂದರ್ಯ, ಅವಳ ಮೈಮೇಲಿನ ಅದ್ಭುತ ಆಭರಣಗಳು ಇವುಗಳನ್ನು ಕಂಡು ರಾಮಚಂದ್ರನಿಗೆ ಇವಳು ಸಾಮಾನ್ಯ ಬಾಲಕಿಯಲ್ಲ, ಸಾಕ್ಷಾತ್ ದೇವಿಯೇ ಎಂದೆನಿಸಿತು. ಆತ ವಿಸ್ಮಯದಿಂದ ಕೇಳಿದ, ಮಗು, ಯಾರಮ್ಮ ನೀನು? ಅದಕ್ಕುತ್ತರವಾಗಿ ಆ ಬಾಲಕಿ ತನ್ನ ಅತ್ಯಂತ ಮೃದು ಮಧುರ ಕಂಠದಿಂದ ನಾನು ನಿನ್ನ ಮನೆಗೆ ಬರುತ್ತೇನೆ ಎಂದು ಹೇಳಿದಳು. ರಾಮಚಂದ್ರ ನಿದ್ರೆಯಿಂದ ಎಚ್ಚೆತ್ತ. ಅವನ ಮನಸ್ಸನ್ನು ಅಪೂರ್ವ ಆನಂದ ಆವರಿಸಿತ್ತು. ಸೀದಾ ಮನೆಗೆ ಹಿಂದಿರುಗಿದ. ಅವನಿಗಾಗಿಯೇ ಕಾದು ಕುಳಿತಿದ್ದ ಶ್ಯಾಮಸುಂದರಿ ಅವನೆದುರು ತನ್ನ ಅಲೌಕಿಕ ಅನುಭವವನ್ನು ಹೇಳಿಕೊಂಡಳು. ರಾಮಚಂದ್ರನಿಗೆ ಆಶ್ಚರ್ಯ. ಅವನು ತನ್ನ ಪತ್ನಿ ಅನುಭವವನ್ನು ಸ್ವಲ್ಪವೂ ಶಂಕಿಸದೆ ಕೂಡಲೇ ಒಪ್ಪಿಕೊಂಡ. ಏಕೆಂದರೆ ತನಗೂ ಅದೇ ರೀತಿಯಂಥ ಅನುಭವ ಆಗಿತ್ತಲ್ಲ. ಪತಿಯ ಅನುಭವವನ್ನು ಕೇಳಿದ ಮೇಲಂತೂ ಶ್ಯಾಮಸುಂದರಿ ಆನಂದಕ್ಕೆ ಪಾರವೇ ಇಲ್ಲ. ಅವಳ ವಿಶ್ವಾಸ ಮತ್ತಷ್ಟು ದೃಢವಾಯಿತು. ಅಂದಿನಿಂದ ಆ ದಂಪತಿಗಳ ಸ್ವಭಾವದಲ್ಲಿ ಒಂದು ಈಗ ಪರಿವರ್ತನೆ ತಲೆದೋರಿತು. ಸಹಜವಾಗಿ ಅವರು ಪರಮ ಸಾತ್ವಿಕರಾದ ಅವರು ಈಗ ಭೋಗ ಜೀವನದಲ್ಲಿ ಮತ್ತಷ್ಟು ಉದಾಸೀನರಾಗಿ ಪವಿತ್ರ ಜೀವನ ನಡೆಸುತ್ತಾ ದೇವ ಶಿಶುವಿನ ಶುಭ ಆಗಮನವನ್ನು ನಿರೀಕ್ಷಿಸತೊಡಗಿದರು. ಆ ಶುಭ ಮುಹೂರ್ತ ಸಮೀಪಿಸ್ತಾ ಬಂತು. ಆಗ ತಾನೇ ಮಳೆಗಾಲ ಕರೆದು ಸುಗ್ಗಿ ಪ್ರಾರಂಭವಾಗಿದೆ. ಹಳ್ಳಿಗಳಲ್ಲಿ ಇದು ಅತ್ಯಂತ ಸಂತಸದ ಸಮಯ. ರೈತರೆಲ್ಲ ಭೂಮಿ ತಾಯಿ ತಮಗಿತ್ತ ಫಸಲಿನ ಕಾಣಿಕೆಯಿಂದ ಸಂತೃಪ್ತರಾಗಿದ್ದಾರೆ. ಜಯರಾಂಬಾಟಿ ಪ್ರದೇಶದಲ್ಲಿ ಸುಗ್ಗಿ ಬೆಳೆಯ ಶ್ಯಾಮಲ ಶೋಭೆ ಹರಡಿದೆ. ಹಳ್ಳಿಗರು ಹೊಸ ಕೊಯ್ಲಿನ ಹಬ್ಬವನ್ನು ಆಗ ತಾನೇ ಆಚರಿಸಿ ಪುಷ್ಯ ಮಾಸದಲ್ಲಿ ಪೌಷಕಾಳಿ ಎಂಬ ಹಬ್ಬವನ್ನು ಉತ್ಸಾಹದಿಂದ ಎದುರು ನೋಡ್ತಾ ಇದ್ದಾರೆ. ಚಿಕ್ಕ ಮಕ್ಕಳಂತೂ ಈ ಹಬ್ಬದಲ್ಲಿ ತಯಾರಿಸುವ ರುಚಿಯಾದ ತಿಂಡಿಗಳನ್ನು ಸವಿಯಲು ಕಾತರರಾಗಿ ದಿನಗಳನ್ನು ಎಣಿಸ್ತಾ ಇದ್ದಾರೆ. ಇಂತಹ ಉಲ್ಲಾಸಕರ ಮಂಗಳಕರವಂತಹ ಸಂದರ್ಭದಲ್ಲಿ 1853 ಡಿಸೆಂಬರ್ 22ನೇ ದಿನಾಂಕ ಗುರುವಾರ, ಕೃಷ್ಣ ಪಕ್ಷದ ಸಪ್ತಮಿಯ ರಾತ್ರಿ ಸುಮಾರು 2:30 ಗಳಿಗೆಯ ಶುಭ ಮುಹೂರ್ತದಲ್ಲಿ ದಿವ್ಯ ಶಿಶುವಿನ ಜನನವಾಯಿತು. ಮಂಗಳಕರ ಶಂಖನಾದದ ಮೂಲಕ
ಈ ಸುದ್ದಿಯನ್ನು ಬಿತ್ತರಿಸಲಾಯಿತು. ಆ ಧ್ವನಿಯನ್ನು ಆಲಿಸಿದ ಹಳ್ಳಿಗರು ಶುಭವಾರ್ತೆಯನ್ನು ತಿಳಿದು ನವಜಾತ ಶಿಶುವಿಗೆ ಸಮಸ್ತ ಸನ್ಮಂಗಳವನ್ನು ಕೋರಿದರು.